ಇನ್ನು ಆತ್ಮಿಕವಾಗಿ ಕೂಡ ಹಲವಾರು ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಕಾಯುತ್ತಾ ನಂಬುತ್ತಾ ಇದ್ದೀರಿ. ಆದರೆ ಇನ್ನೂ ಅದು ಸಂಭವಿಸದೆ ಸಿಗದೆ ನಡೆಯದೆ ಹೋಗಿರಬಹುದು. ದೇವರು ವಾಗ್ದಾನವನ್ನು ನೋಡಿರಿ, ದೇವರು ಮಾತನಾಡುವುದನ್ನು ನೋಡಿರಿ. ನಮ್ಮಂಥವರನ್ನೇ ನೋಡಿ, ನಿಮ್ಮಂಥವರನ್ನೇ ನೋಡಿ ಹೇಳುವ ಕಾರ್ಯವನ್ನು ನಾವು ನೋಡುವಾಗ ಅವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ವಿಶಾಲವಾಗಿ ಆಶೀರ್ವದಿಸುವೆನು, ಅಭಿವೃದ್ಧಿಗೊಳಿಸುವೆನು. ಇವತ್ತು ನೀನು ಇಕ್ಕಟ್ಟಿನಲ್ಲಿ ಇರಬಹುದು, ಅವಮಾನದ ಪರಿಸ್ಥಿತಿಯಲ್ಲಿ ಇರಬಹುದು, ಆದರೆ ನಿನ್ನ ಪ್ರಾರ್ಥನೆ, ನಿನ್ನ ನಂಬಿಕೆ, ನಿನ್ನ ಧೈರ್ಯವನ್ನು ಬಿಡಬೇಡ, ಭಯಪಡಬೇಡ. ಇದುವರೆಗೂ ನಡೆದಿಲ್ಲವಲ್ಲ, ಇನ್ನು ಮುಂದೆ ನಡೆಯದೆ ಹೋದರೆ ನಾನು ಏನು ಮಾಡಲಿ? ಇದು ನನಗೆ ಆಗದೆ ಹೋದರೆ ನನಗೆ ಅವಮಾನ, ನನಗೆ ನಿಂದನೆ, ನನಗೆ ಲಾಸು, ನನಗೆ ಫೇಲಿಯರು ಎಂಬುದಾಗಿ ಹಲವಾರು ವಿಷಯಗಳನ್ನು ಯೋಚನೆ ಮಾಡುತ್ತಾ ಕೊರಗುತ್ತಾ ಏನು ಮಾಡಬೇಕೆಂಬುದಾಗಿ ಪ್ರಶ್ನೆ ಮಾಡುತ್ತಾ ಇರುವ ನಿಮ್ಮನ್ನೇ ನೋಡಿ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ನಿನ್ನ ನಿಂದನೆಯನ್ನು ನೀನು ಮರೆತು ಬಿಡುವಿ. ಹಳೆ ಕಾಲ, ಇವತ್ತಿರುವ ನಿಂದನೆ, ಇವತ್ತಿರುವ ಅವಮಾನದ ಪರಿಸ್ಥಿತಿಗಳನ್ನು ನೀನು ನಾಳೆ ಮರೆಯುವಂತೆ, ಅದರ ನೆನಪು ಕೂಡ ನಿನಗೆ ಇಲ್ಲದೆ, ಅದರ ಸುಳಿವು ಕೂಡ ಇಲ್ಲದ ಹಾಗೆ ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ನಾನು ಮಾಡಿ ನಿನ್ನನ್ನು ಕೈ ಬಿಡುವುದಿಲ್ಲ. ಆದ ಕಾರಣ ಹೆದರಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ.